ಕೊಲ್ಲಿಯಲ್ಲಿ ಯುದ್ಧವಾಗ್ತಾ ಇದ್ರೆ ಅದರ ಬಿಸಿ ಇಲ್ಲಿ ತಟ್ತಾ ಇದೆ. ಅದರಲ್ಲಿ ಒಂದು ಈ ಗ್ಯಾಸ್ ಸಿಲಿಂಡರ್ನ ಅಭಾವ. ಹೌದು, ಯುಗಾದಿ ರಂಜಾನ್ ಬರ್ತಾ ಇದೆ. ಹಬ್ಬಕ್ಕೆ ಸಿಲಿಂಡರ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಜನ ರಸ್ತೆಗಿಳಿದಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಾಗಿ ಸಾರ್ವಜನಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸಿಲಿಂಡರ್ಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗಲಾಟೆಯೋ ಗಲಾಟೆ. ವಿದ್ಯಾರಣ್ಯಪುರ ಗ್ಯಾಸ್ ಏಜೆನ್ಸಿ ಮುಂಭಾಗ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಸಿಲಿಂಡರ್ ಗಾಡಿ ಏಜೆನ್ಸಿ ಮುಂಭಾಗ ಒಂದು ಡೈವರ್ಟ್ ಅನ್ನು ತೆಗೆದುಕೊಂಡಿದೆ. ರೊಚ್ಚಿಗೆದ್ದು ಆ ಗಾಡಿಯನ್ನೇ ಚೇಸ್ ಮಾಡಿ ಹಿಡಿದಿದ್ದಾರೆ ಜನ. ಬೇರೆ ಏಜೆನ್ಸಿಗೆ ಹೋಗಬೇಕು ಅಂತ ಹೇಳಿ ಡ್ರೈವರ್ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಯೂಶಲಿ ಅನ್ನಕ್ಕಾಗಿ ನೀರಿಗಾಗಿ ಅಷ್ಟೇ ಯಾಕೆ ಉದ್ಯೋಗಕ್ಕಾಗಿ ಜನ ರಸ್ತೆಗಿಳಿದು ಹೋರಾಟ ಮಾಡಿದ್ದನ್ನು ನೋಡಿದ್ವಿ. ಈಗ ನೋಡಿದರೆ ಗ್ಯಾಸ್ ಸಿಲಿಂಡರಿಗೋಸ್ಕರ ಪರದಾಡಬೇಕಾದಂತಹ ಪರಿಸ್ಥಿತಿ ಯುದ್ಧ ಸೃಷ್ಟಿ ಮಾಡಿದೆ. ಹೆಂಗಿದೆ ಪರಿಸ್ಥಿತಿ? ಜನ ಏನು ಹೇಳ್ತಾ ಇದ್ದಾರೆ? ಅಲ್ಲಿ ಕೊಲ್ಲಿ ಯುದ್ಧ ಆಗ್ತಾ ಇದೆ. ಇಲ್ಲಿ ಈಗ ಜನ ಗ್ಯಾಸ್ ಸಿಲಿಂಡರ್ಗಾಗಿ ದೊಡ್ಡ ಮಟ್ಟದ ಯುದ್ಧ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಪ್ರೇಮ್, ಒಂದ್ ಕಡೆಯಿಂದ ಗೃಹ ಬಳಕೆಯ ಸಿಲಿಂಡರ್ಗೆ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ವಾಸ್ತವದಲ್ಲಿ ಜನ ಎಷ್ಟು ಹೈರಾಣಾಗಿದ್ದಾರೆ ಅಂದ್ರೆ, ಜನ ಬೆಳಗ್ಗೆ 6 ಗಂಟೆಗೆ ಬಂದು ಕ್ಯೂನಲ್ಲಿ ನಿಲ್ಲಬೇಕು. ಇಲ್ಲಿ ನನ್ನ ಏಜೆನ್ಸಿಯ ಒಳಭಾಗ ತೋರಿಸ್ತೀನಿ ನಿಮಗೆ. ಇಲ್ಲಿ ಸಾಕಷ್ಟು ಜನ ಕ್ಯೂನಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಬರ್ತಾ ಇದ್ರು. ಒಬ್ರು ಹೇಳ್ತಾ ಇದ್ರು, ಮಹಿಳೆ, 4 ದಿನದಿಂದ ನಾನು ಬರ್ತಾ ಇದ್ದೀನಿ ಅಂತ. ಇಲ್ಲಿ ಏನು ಸಮಸ್ಯೆ ಆಗಿತ್ತು ಅಂದ್ರೆ, ಬೆಳಗ್ಗೆ ಒಂದು ಲಾರಿಯಲ್ಲಿ ಗ್ಯಾಸ್ ಅನ್ನ ತುಂಬಿಕೊಂಡು ಬಂದಿದ್ರು ಜನ, ಖುಷಿ ಆದ್ರು ಸಿಲಿಂಡರ್ ಸಿಗುತ್ತೆ ಅಂತ. ಬಟ್ ಇದ್ದಕ್ಕಿದ್ದಂಗೆ ಆ ಗಾಡಿ ಡೈವರ್ಟ್ ಆಗಿ ಬೇರೆ ಕಡೆ ಹೋಯ್ತು ಅನ್ನುವಂತಹ ಆರೋಪವನ್ನ ಜನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನ ಅದನ್ನ ಚೇಸ್ ಮಾಡಿ ಹಿಡ್ಕೊಂಡು ವಾಪಸ್ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಕೂಡ. ಬಟ್ ಆತ ಗಾಡಿ ಡ್ರೈವರ್ ಹೇಳ್ತಾನೆ, ಇಲ್ಲ ನಾನು ಹೆಸರುಘಟ್ಟಕ್ಕೆ ಹೋಗಬೇಕು, ಬೇರೆ ಏಜೆನ್ಸಿಗೆ ಇದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಜನ ಅಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆಯಿಂದ ಯುಗಾದಿ ಹಬ್ಬ, ಇನ್ನೊಂದು ಕಡೆ ರಂಜಾನ್ ಹಬ್ಬ ಬರ್ತಾ ಇದೆ. ಜನರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇಲ್ಲಿ ಇನ್ನೊಂದು ಅಚ್ಚರಿ ಅಂದ್ರೆ, ಪ್ರೇಮ್, ಕೆಲವರಿಗೆ ಡೆಲಿವರಿ ಆಗಿದೆ ಅನ್ನುವಂತಹ ಸಂದೇಶ ಬಂದಿದೆ, ಬಟ್ ಮನೆಗೆ ಡೆಲಿವರಿ ಸಿಕ್ಕಿಲ್ಲ. ಹೇಗಾಗ್ತಾ ಇದೆ ಈ ಫ್ರಾಡ್, ಹೇಗಾಗ್ತಾ ಇದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಏಜೆನ್ಸಿಯ ಬಳಿ ಕೇಳಿದ್ರೆ ಅದಕ್ಕೆ ಪೂರಕವಾಗಿರುವಂತಹ ಉತ್ತರ ಇಲ್ಲ. ಇನ್ನು ಕೆಲವರಿಗೆ ಬುಕಿಂಗ್ ಕ್ಯಾನ್ಸಲ್ ಅನ್ನುವಂತಹ ಸಂದೇಶ ಬಂದಿದೆ. ಅಂದ್ರೆ ಒಂದ್ಸಲ ಬುಕಿಂಗ್ ಆಗಿದೆ, ಇನ್ನೊಂದ್ಸಲ ಕ್ಯಾನ್ಸಲ್ ಆಗಿದೆ ಅನ್ನುವಂತಹ ಸಂದೇಶ ಬಂದಿದೆ. ಸೊ ಹೀಗಾಗಿ ಜನ ರೊಚ್ಚಿಗೆದ್ದು ಗಲಾಟೆಯನ್ನು ಮಾಡುವಂತಹ ಸನ್ನಿವೇಶ ಕೂಡ ನಿರ್ಮಾಣವಾಗಿತ್ತು. ಜೊತೆಗೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಬಗೆಹರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಬಟ್ ಜನ ತಮ್ಮ ಆಕ್ರೋಶವನ್ನ ಬಿಟ್ಟಿಲ್ಲ, ಯಾಕಂದ್ರೆ ಅವರು ಹೈರಾಣಾಗಿ ಹೋಗಿದ್ದಾರೆ. ಸೊ ಸಾರ್ವಜನಿಕರು ಕೂಡ ಇದ್ದಾರೆ. ಸರ್, ಇವಾಗ ಏನ್ ಬುಕಿಂಗ್ ಮಾಡಿದ್ರೆ ಸಿಗ್ತಾ ಇಲ್ಲ? ಬುಕಿಂಗ್ ಮಾಡಿದ್ದೀವಿ, 6 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಇದು ಮೆಸೇಜ್ ಎಲ್ಲ ಬಂದಿದೆ 4ನೇ ತಾರೀಕು. ಇಲ್ವೇ ಇಲ್ಲ ಅಂತಾರಲ್ಲ, ಇಲ್ಲ ಅಂತ ಇದ್ದಾರೆ. 4 ಗಂಟೆಗೆ ಬಂದು ನಿಂತಾರೆ. ಯಾವ ಗ್ಯಾರಂಟಿ 4 ಗಂಟೆ? ನಾವು ಈ ಕಡೆಯಿಂದ ಆಟೋದಲ್ಲಿ ಹೋಗಿ ಮತ್ತೆ ಆ ಕಡೆಯಿಂದ ಬರೋದು, ಯಾವಾಗಲೂ ಏನು ಗ್ಯಾರಂಟಿ? ಸ್ಲಿಪ್ ಹೊಡಿದ್ರೆ ಅದು ಕೊಡಲ್ಲ. ಬುಕಿಂಗ್ ಆಗಿದೆ, ಕ್ಯಾನ್ಸಲ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ತಿಂಗಳಿಂದ 20 ದಿವಸ ಆಯ್ತಲ್ಲ, ಅದು ಬಂದೇ ಇಲ್ಲ. ಅಲ್ಲ, ಒಂದು ತಿಂಗಳು 20 ದಿವಸ ಆಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಬಂದೆ. ಮತ್ತೆ ಮೆಸೇಜ್ ಬಂದಿದೆ. 20 ದಿವಸ ಆಯ್ತು ಬುಕ್ ಮಾಡಿ. ಬುಕ್ ಮಾಡಿ 20 ದಿನ ಆಗೋಯ್ತು. 20 ದಿನ ಆಗೋಯ್ತು. ಇವಾಗ ನೆನ್ನೆ ನೋಡುವಾಗ ಕ್ಯಾನ್ಸಲ್ ಆಗಿದೆ ಅಂತ ನನ್ಗೆ ಬಂದಿದೆ, ಮೆಸೇಜ್ ಬಂದಿದೆ. ಬುಕಿಂಗ್ ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ. ಸರ್, ಈಗ ನಿಮಗೆ ಡೆಲಿವರಿ ಸಿಕ್ಕಿದೆಯಾ? ಇಲ್ಲ ಮೇಡಮ್, ಡೆಲಿವರಿ ಸಿಗ್ತಾ ಇಲ್ಲ. ಬುಕಿಂಗ್ ಮಾಡಿ 20 ದಿವಸ ಆಗಿದೆ. 4 ದಿವಸ ಆಯ್ತು ಬಂದು ಹೋಗ್ತಾ ಇದ್ದೀನಿ. ಡೆಲಿವರಿ ಕೊಡ್ತಾ ಇಲ್ಲ, ಸಿಲಿಂಡರ್ ಕೊಡ್ತಾ ಇಲ್ಲ. ಮನೆಗೂ ಡೆಲಿವರಿ ಬಾಯ್ ಯಾರು ಇಲ್ಲ ಅಂತ ಹೇಳ್ತಾವ್ರೆ. ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್. ಪೇಮೆಂಟು ಮಾಡಿದೀವಿ. ಸರ್, ನೀವೇ ಬೆಳಗ್ಗೆ ಚೇಸ್ ಮಾಡಿರುವಂತಹ ಗಾಡಿನ ಹಿಡಿದಿರೋ ದಿವಸ ಏನು ಹೇಳಿ? ಅವ್ರು ಯಾರು ಇಲ್ಲ, ಅವ್ರು ಹೋಗವ್ರೆ. ಅವ್ರು ಬಂದಾಗ ಯಾರು ಇಲ್ಲ. ಇವಾಗ ಇವ್ರು ಕೇಳಿದ್ರೆ ಅದೇ ಬರುತ್ತೆ, 4 ಗಂಟೆ ಕೊಡ್ತೀನಿ ಅಂತವ್ರು ಇವಾಗ. ಓಕೆ, ಸಾರ್ವಜನಿಕರ ಆಕ್ರೋಶದ ಮಾತು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಈ ಮೂಲಕ ಒಂದು ಯುದ್ಧ ಬೆಂಗಳೂರಿನಲ್ಲಿ ಯಾವ ರೀತಿ ಸಿಲಿಂಡರ್ ಅಭಾವವನ್ನು ಸೃಷ್ಟಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ.